ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವಿಶ್ವ ಅಂತೇಳಿ. ನಾನು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಒಂದು ಆಶ್ರಯದಲ್ಲಿ ಅವ್ರು ನೀಡುವಂತಹ ಉಚಿತ ವಸತಿ ನಿಲಯ ಹಾಗೂ ಈ ಒಂದು ಲೈಬ್ರರಿ ಫೆಸಿಲಿಟಿ ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಲೈಬ್ರರಿ. ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಬರೋಕ್ಕೆ ಮೇನ್ ಕಾರಣ ಯಾರಪ್ಪ ಅಂತಂದರೆ ದಾನಯ್ಯ ಸರ್. ನಾನು ಇದಕ್ಕೂ ಮೊದಲೇ ನಾನು ಬೆಂಗಳೂರಲ್ಲಿ ನಾನು MA ಮಾಡಿದ್ದು, MA ಇಂಗ್ಲೀಷ್ ರೇವಾ ಯೂನಿವರ್ಸಿಟಿಲಿ. ಸೊ ಅಲ್ಲೆಲ್ಲ ಬರೀ ನಾನು ಶಾರ್ಟ್ ಫಿಲ್ಮ್ಸ್ ಅಂದರೆ ತುಂಬ ಹುಚ್ಚು. ಶಾರ್ಟ್ ಫಿಲ್ಮ್ಸ್ ಎಲ್ಲ ತಕ್ಕೋತಾ ಇರ್ತಿದ್ದೆ. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ, ಇವೇ ನನ್ನ ಶಾರ್ಟ್ ಫಿಲ್ಮ್ಸ್ ಎಲ್ಲ. ನಾನು ಕನ್ನಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ಇಂಗ್ಲೀಷ್ ನನಗೆ ತುಂಬ ಕಷ್ಟ ಅಂದ್ಕೊಂಡಿದ್ದೆ. ಅದಲ್ಲದೆ ಈ ಎಸ್ಪೆಷಲಿ KSET ಎಕ್ಸಾಮು, NET ಎಕ್ಸಾಮು, ನಮ್ಮ ಸರ್ಸು, ನಮ್ಮ ಸೀನಿಯರ್ಸ್ ಅವರೆಲ್ಲ ಕೇಳಿದ್ದೆ, ಚಾನ್ಸೇ ಇಲ್ಲ ಅಷ್ಟು ಸುಲಭವಾಗಿ ಪಾಸ್ ಆಗೋಕ್ಕೆ ಅಂತಂದು ಹೇಳಿದೆ. ಸೊ ಹಂಗಾಗಿ ಅದನ್ನೆಲ್ಲ ನಾನು ಕೈ ಬಿಟ್ಬಿಟ್ಟು ನಾನು ಫ್ಯಾಷನಿಂದ ಹೋಗಿದ್ದೆ. ಸೊ ಒಂದಿನ ಆ ಕಾಲಕ್ಕಾಗಿ ಸರ್ ವಿಡಿಯೋ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು. ಸೊ ಸರ್ ನೋಡ್ತಿದ್ದಂಗೆ ನನ್ನ ಮೇಲೆ ನಂಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಸೊ ನಾನು ಓದ್ಬೋದು, ಮಾಡ್ಬೋದು ಅಂಥೇಳಿ ನಾನೆಲ್ಲ ಸೇಮ್ ಇವೆಲ್ಲ ಬರೆದಿರೋದು ಇದೆಲ್ಲ ಏನಪ್ಪ ಅಂತಂದರೆ, ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿಬಿಟ್ಟು, ಸರ್ ದಾನಯ್ಯ ಸರ್ ವಿಡಿಯೋ ನೋಡಿಬಿಟ್ಟು ಕೆಲವೊಂದು ನೋಟ್ಸ್ ಮಾಡೋರು ಸಮೇತ ಅಲ್ಲಿದ್ದೇವೆ ನೋಡಿ. ಇದರಲ್ಲಿ ನಾನು ಇದು KSETಗೆ ಸಂಬಂಧಪಟ್ಟ ಅಂದರೆ KSETಗೆ ನಾನು ಹಾಕ್ಕೊಂಡಿದ್ದು ಈ ಬಾಕ್ಸಸ್ ಎಲ್ಲ. ಸೊ ನಿಮಗೆ ಕಾಣ್ಬೋದು, ಹೆಚ್ಚು ಕಮ್ಮಿ 61 ದಿನ ಇತ್ತು ನಾನು ಈ ಒಂದು KSET ಎಕ್ಸಾಮ್ಗೆ ನಾನು ಸ್ಟಾರ್ಟ್ ಮಾಡಿದ ದಿನ. ಕೇವಲ 61 ದಿನ ಅಷ್ಟೇ ನಾನು ಓದಿದ್ದು. 61 ದಿನ ನೋಡ್ರಲ್ಲಿ, ನವೆಂಬರ್ 24 ಆಮೇಲೆ ಕಾಣ್ತಾ ಇದೆಯಲ್ಲ, ಬರೀ 61 ದಿನದಲ್ಲಿ ಫಸ್ಟ್ ನಾನು ಮಾಡಿರೋ ಕೆಲಸ ಏನಪ್ಪ ಅಂತಂದರೆ, ದಾನಯ್ಯ ಸರ್ ಮೇಲೆ ಒಂದು ನಂಬಿಕೆ ಇಟ್ಟು ದಾನಯ್ಯ ಸರ್ ಬುಕ್ಸ್ ಏನಿದಾವಲ್ಲ ಆ ಬುಕ್ಸ್ನ ನಾನು ತರಿಸ್ಕೊಂಡ್ಬಿಟ್ಟಿದ್ದು. ಆಮೇಲೆ ನಾನು ಏನು ಮಾಡಿದೆ ಅಂದರೆ, ಎಲ್ಲ ನೀಟಾಗಿ ನಾನೇ ಒಂದು ನೋಟ್ಸ್ ಮಾಡ್ಕೊಂಡೆ. ನೋಡ್ಬೋದು ಅಮೇರಿಕನ್ ಲಿಟ್ರೇಚರ್ ಯಾರ್ಯಾರು ಬರ್ತಾರೆ. ಸೊ ಅದರಲ್ಲಿ ಫಸ್ಟ್ ಹಿಸ್ಟ್ರಿ ಮೇಲೆ ಏನು ಹಿಸ್ಟ್ರಿ ನಡೆದಿರುತ್ತೆ ಅಂದರೆ, ಅಲ್ಲಿ ಯಾರ್ಯಾರು ಹೆಂಗೆ ಅಂತಂದೇಳಿ, ಆಮೇಲೆ ಅಲ್ಲಿ ಬರೋವಂಥ ಮೇನ್ ಆಥರ್ಸ್, ಸೊ ಅವರ ರೈಟಿಂಗ್ಸು, ಅವು ವರ್ಕ್ಸು. ಸೊ ಹೀಗೆ ಅವು ಕ್ರೊನಾಲಜಿಕಲ್ ಆರ್ಡರ್, ಅವು ಫಸ್ಟ್ ಯಾರು ಬರ್ತಾರೆ, ಸೆಕೆಂಡ್ ಯಾರು ಬರ್ತಾರೆ, ಅದರಲ್ಲಿ ಮೇನ್ ಎಸ್ಪೆಷಲಿ ಇಂಪಾರ್ಟೆಂಟ್ ಯಾರು, ಜಾಸ್ತಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಮೋಸ್ಟ್ ರಿಪೀಟೆಡ್ ಆಥರ್ಸು, ವರ್ಕ್ಸು, ಅವನ್ನ ನಾನು ಮಾಡ್ಕೊತದ್ದು. ಅದಲ್ಲದೆ ನೋಡಿ, ಸಪ್ರೇಟ್ ಬ್ರಾಂಚ್ ಮಾಡಿದೆ ನೋಡಿ. ಇದು ಕ್ರಿಟಿಕಲ್ ಥಿಯರಿ, ಒಂದೇ ಬುಕ್ಕಲ್ಲಿ ಈ ಕ್ರಿಟಿಕಲ್ ಥಿಯರಿನ ಮತ್ತೆ ಸಪ್ರೇಟ್ ಮಾಡಿದೆ. ಕ್ರಿಟಿಕಲ್ ಥಿಯರಿನ ಸಪ್ರೇಟಾಗಿ ಒಂದು ಬುಕ್ ಮಾಡಿಬಿಟ್ಟು, ಆಮೇಲೆ ಆ ಕಡೆ ಬ್ರಿಟಿಷ್ ಲಿಟ್ರೇಚರ್ ಇದೆ. ಆ ಬ್ರಿಟಿಷ್ ಲಿಟ್ರೇಚರ್ ಸಹ ನಾನು ಸಪ್ರೇಟಾಗಿ ಒಂದು ಮಾಡಿದ್ದೆ. ಈ ಕಡೆ ನೋಡಿ, ಈ ಕಡೆ ತಿರ್ಸಿದ್ರೆ ಫ್ರೆಂಚ್ ಲಿಟ್ರೇಚರ್. ಸೊ ಫ್ರೆಂಚ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂಗೆ ಇದು. ಯಾಕಂದರೆ ಈ ರೀತಿ ನಾವೇನು ಮಾಡಿಬಿಟ್ರೆ ನೀಟಾಗಿ ನಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಇಷ್ಟೇ ಇದೆ ಆಥರ್ಸು ಅಂತೇಳಿ. ಯಾಕಂದರೆ ನಾನು ಇಂಗ್ಲೀಷ್ ಲಿಟ್ರೇಚರ್ ಓದ್ತಾ ಪ್ರಾಡಪ್ಪ ಏನು ಇಷ್ಟೊಂದಿದೆ, ಇನ್ನೂ ಎಷ್ಟು ಓದ್ಬೇಕು ನಾವು ಅನ್ಸುತ್ತೆ. ಸೊ ಅದಕ್ಕೆಲ್ಲ ಒಂದು ಸಾಲ್ಯೂಷನ್ ಸಿಗಬೇಕಂದ್ರೆ, ಸೊ ಹಿಂಗೆ ಸಪ್ರೇಟ್ ಸೆಗ್ರಿಗೇಷನ್ ಮಾಡಿಬಿಟ್ರೆ ಸೊ ಒಂದು ಸಣ್ಣ ಐಡಿಯಾ ಸಿಗುತ್ತೆ. ಓಕೆ, ಇಷ್ಟೇ ಇರೋದು, ಇದರಲ್ಲಿ ನೀವು ಇಷ್ಟು ಕೇಳ್ಬೋದು, ಈ ಒಂದು ಫ್ರೆಂಚ್ ಲಿಟ್ರೇಚರ್ ಇಷ್ಟು ಕೇಳ್ಬೋದು, ಈ ಥರ ಅಷ್ಟು ಕೇಳಿದ್ರು, ಕೆರಡಿನಲ್ಲಿ ಇಷ್ಟು ಕೇಳ್ಬೋದು, ಅಮೆರಿಕನ್ ಲಿಟ್ರೇಚರ್ ಇಷ್ಟು ಕೇಳ್ಬೋದು, ಇಂಡಿಯನ್ ಆಥರ್ಸಲ್ಲಿ ಇಷ್ಟು. ಸೊ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಈಗ ನಾನು ತೋರಿಸ್ತಾ ಇರೋದು ಈ ಸರ್ ಬರೆದಿರೋಂಥ ಮೇನ್ ಟೆಸ್ಟ್ಮೆಂಟು, ಬೈಬಲ್ಲು ಅಥವಾ ಭಗವದ್ಗೀತೆ. ನನ್ನ ಪಾಲಿನ ಭಗವದ್ಗೀತೆ ಇದು. ಯಾಕಂದರೆ ನಾನು ಈ ಸರಿ KSET ಪಾಸ್ ಆಗಿದ್ದೇ ಕಾರಣ. ನಾನು ಇಷ್ಟೊತ್ತು ಏನು ಹೇಳಿದೆ, ಪ್ರತಿಯೊಂದು ಸೆಗ್ರಿಗೇಷನು ಸರ್ ಸಪ್ರೇಟಾಗಿ ಮಾಡಿಟ್ಬಿಟ್ಟಿದ್ದಾರೆ. ನೀವು ಕಷ್ಟಪಡೋದು ಅವಶ್ಯಕತೆ ಏನಿಲ್ಲ. ಸೊ ಆಲ್ರೆಡಿ ಈ ನೋಟ್ನ ಆ ಸರ್ ಮಾಡಿಟ್ಟಿದ್ದಾರೆ. ನೀವೇನು ಮಾಡಬೇಕಂದ್ರೆ, ಇದನ್ನ ನೀವು ಮನಸ್ಸಿಟ್ಟು ಓದಬೇಕು. ಸುಮ್ಮನೆ ಅದನ್ನ ಓದಿ ಎಲ್ಲ ನೆನಪಿಟ್ಕೊಳಕ್ಕಾಗಲ್ಲ. ಏನು ಮಾಡಬೇಕಂದ್ರೆ, ಅದನ್ನ ನೀವು ಸಮ್ಮರಿ ಸಮೇತ ಗೂಗಲಲ್ಲಿ ನೀವು ಹುಡ್ಕೊತ ಅದ್ರ ಸಮ್ಮರಿ ನೀವು ಅರ್ಥ ಮಾಡ್ಕೊತ ಹೋಗ್ಬೇಕು. ಸರ್ ಆಲ್ರೆಡಿ ಮಾಡಿಟ್ಟಿರೋದ್ರೆ ಅದನ್ನೆಲ್ಲ ಮಾಡ್ಕೊಬೇಕು. ಇವು ನೀವು ಏನಪ್ಪ ಅಂದರೆ ಕ್ವಶನ್ ಬ್ಯಾಂಕ್ಸ್ ಇವೆಲ್ಲ ಸರ್. ಈ ಕ್ವಶನ್ ಬ್ಯಾಂಕ್ಸ್ ನಿಮ್ಗೆ ರೆಫರ್ ಮಾಡಿಬಿಟ್ರೆ ಆಲ್ರೆಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೀವು ಯಾವುದೇ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗಲಿ, ಫಸ್ಟು ನೀವು ಓಲ್ಡ್ ಕ್ವಶನ್ ಪೇಪರ್ಸ್ನ ನೀವು ಬಿಡಿಸ್ಬೇಕು. ಸೇಮ್ ಅದೇ ರೀತಿಲಿ ಇದು ಸರ್ ಏನು ಮಾಡಿದರೆ, 4 ಇವು ನೋಡಿ, ಒಂದು ಬುಕ್ ಇದ್ದರೆ 4 ಕ್ವಶನ್ ಬ್ಯಾಂಕ್ಸ್ ಇದೆ. ಸೊ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಈ 5 ಬುಕ್ಕು ನೀವು ತೊಗೊಬೇಕಾಗುತ್ತೆ. ತುಂಬ ಸಾರಿ, ಯಾಕಂದರೆ ಈ ವಿಡಿಯೋ ತುಂಬ ಲೆಂದಿ ಆಗಿಬಿಡ್ತಾ ಇದೆ. 4 ನಿಮಿಷ ಎಷ್ಟೇ ಶಾರ್ಟಾಗಿ ಮಾಡಬೇಕಂದ್ರೂ ಈ ವಿಡಿಯೋ ಓಡ್ತಾನೆ ಇದ್ದಂಗೆ. ಸೊ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಸರಲ್ಲಿ ಒಂದು ಸಣ್ಣದು ರಿಕ್ವೆಸ್ಟು ಏನಪ್ಪ ಅಂದರೆ, ಸರ್ ದಯವಿಟ್ಟು ನಾನು ನಿಮ್ಮ ಪಾದ ಮುಟ್ಟಿ ನಮಸ್ಕಾರ, ಆಶೀರ್ವಾದ ತೊಗೊತೀನಿ. ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಸರ್, ತಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು.